ರಿವಾರ್ಡ್ ಯೋಜನೆಯಿಂದ ಮಾಡಿದ್ದಾರೆ. ನಮಗೆ ಸಸಿಗಳನ್ನು ಕೊಟ್ಟಿದ್ದಾರೆ. ಸೀಬೆ ಸಂಖ್ಯೆ 382 ಹಚ್ಚಿವಿ, ಲಿಂಬೆ ಸಂಖ್ಯೆ 84 ಹಚ್ಚಿದ್ದೇವೆ, ಕರಿಬೇವು 166 ಹಚ್ಚೀವಿ. ಪೇರಲು ಮಾರ್ತೀವಿ ರೀ. ಪೇರಲು ವರ್ಷಕ್ಕರ ಒಂದು ಸ್ವಲ್ಪ ಲಾಭ ಆಗೈತಿ. ಹೋದ ವರ್ಷ ಕಾಯಿ ಹರಿದು ಹೋಗಿದ್ವಿ, ಅಷ್ಟೊಂದು ಇದಾಗಲಿಲ್ಲ. ಈ ವರ್ಷ ಹಣ್ಣು ಆಗಕತ್ತಾವು. ಒಂದು 70-80 ಟ್ರೇ ಆಗ್ತಾವ್ರಿ. ಮಾರ್ಕೆಟಿಗೆ ಕಳ್ಸಿರೋ ಒಂದು ಟ್ರೇಕ್ 700-600 ರೂಪಾಯಿ ಹಿಂಗೆ ಮಾರ್ತಾವು. ನಮ್ಗೆ ಒಂದು 50 ಲಕ್ಷ ರೂಪಾಯಿ, 1,50,000 ರೂಪಾಯಿ ಲಾಭ ಆಗೈತಿ ಈ ವರ್ಷ. ವಿಶ್ವ ಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆಯಲ್ಲಿ ನಮಗೆ ಇವೆಲ್ಲ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಲಾಭ ಆಗ್ತಾ ಇದೆ. ಕೆರೆ ಮಾಡಿದ್ದೇವೆ. ಕೃಷಿ ಇಲಾಖೆಯಿಂದ ಕೆರೆಗಳಲ್ಲಿ 2,000 ಮೀನನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ತುಂಬ ನಮಗೆ ಲಾಭ ಆಗ್ತಾ ಇದೆ. ಮೀನ 5 kg ಹಂಗೆ ವಾರ 5 kg ಹಂಗೆ ಮಾರ್ತೀವಿ. ಅದೊಂದು 10-12 ಸಾವಿರ ರೂಪಾಯಿ ಆಗೈತೆ ರೀ ಈ ವರ್ಷ. ಕೆರೆ ಹಾಕಿ ಮುಂಚೆ ನಮ್ಮದು 2 ಬೋರ್ ಇದ್ದು ರೀ. 1.5 ಇಂಚು ನೀರು ಬೀಳ್ತಾಯಿತ್ತು. ನಾವು 2 ತಾಸು ನೀರು ಹಾಸ್ತಿದ್ವಿ. ಈಗ 1 ತಾಸು ಮತ್ತೆ ಹೆಚ್ಚಿಗೆ ನೀರು ಜಾಸ್ತಿ ಆಗಿದ್ದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಗಿಡಗಳಿಗೆ ನೀರು ಹಾಸೋಕ್ಕೆ ನೀರು ಜಾಸ್ತಿ ಆಗಿದ್ದರಿಂದ ನಾವು ಕುರಿ, ಕೋಳಿ, ಮೇಕೆ ಎಲ್ಲ ಚೆನ್ನಾಗಿ ಸಾಕ್ತಾ ಇದ್ದೀವಿ. ಇದು ನಡಬರ್ಕ್ ಪೇರಲಿದ್ದ ನಡಬರ್ಕೆ ಉಳ್ಳಾಗಡ್ಡಿ ಹಾಕ್ತೀವಿ ರೀ. ಉಳ್ಳಾಗಡ್ಡಿದು ಹುಲ್ಲು ಬಂದಿದ್ದು ಟಗರಿಗೆ ಹಾಕ್ತೀವಿ. ಟಗರಿಲಿದ್ದ ನಾವು ಗೊಬ್ಬರ ಆಗಿದ್ದು ಹೊಲಕ್ಕೆ ಹಾಕ್ತೀವಿ. ನಮಗೆ ಲಾಭ ಆಗಿದೆ. ಹೊಲದಲ್ಲಿ ಫಲಾನ ಚಲೋ ಬರ್ತಾ ಇದೆ ನಮಗೆ. ನಾವು ಸಡ್ ಹಾಕಿ ಕುರಿ ಮಾಡಿದ್ದೇವೆ. 30 ಕುರಿ ಅದಾವೆ ನಮಗೆ. ಅದರಲ್ಲಿದ್ದನೂ ನಮಗೆ ಲಾಭ ಇದೆ. ನಮಗೆ ಮನೆಯಲ್ಲಿ ಕುಂತು ಬೇಸರ ಆಗ್ತಾಯಿತ್ತು. ಅದಕ್ಕೆ ತೋಟ ಮಾಡಿ ಅದರಲ್ಲಿ ಕೆಲಸ ಮಾಡಿದರೆ ನಮ್ಗೆ ಲಾಭ ಬರ್ತೈತೆ ಅಂತಂದು ಮಾಡಿದ್ದೆ.